ಪವನ್ ಒಡೆಯರ್ ಅವರು ನಿರ್ಮಾಣದ ಡೊಳ್ಳು ಸಿನಿಮಾ ಮತ್ತೊಂದು ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕಿದೆ. ಈಗಾಗಲೇ 2 ರಾಷ್ಟ್ರೀಯ ಪ್ರಶಸ್ತಿ ಅದಕ್ಕೆ ಸಿಕ್ಕಿರುವಂಥದ್ದು. ಈಗ ಮತ್ತೊಂದು ಮನ್ನಣೆ ಸಿಕ್ಕಿರುವಂಥದ್ದು ಒಂದು ಒಳ್ಳೆ ಖುಷಿ ಅಂತಲೇ ಹೇಳ್ಬೋದು. ಮೆಕ್ಸಿಕೋದಲ್ಲಿ ಪ್ರದರ್ಶನ ಕಾಣ್ತಿದೆ. ಅದು ತೆಲುಗು ಬಾಲಿವುಡ್ ಸಿನಿಮಾಗಳ ಮಧ್ಯದಲ್ಲಿ ನಮ್ಮ ಕನ್ನಡ ಸಿನಿಮಾ ಒಂದು ಆಯ್ಕೆಯಾಗಿದೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಖುಷಿ ಅಂತಲೇ ಹೇಳ್ಬೋದು. 5 ಸಿನಿಮಾ ಮಾತ್ರ ಸೆಲೆಕ್ಟ್ ಆಗಿರೋದು. ಇದಕ್ಕೆ ರಿಯಾಕ್ಷನ್ ಕೊಡೋದಕ್ಕೆ ಪವನ್ ಒಡೆಯರ್ ಅವರೇ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್, ಈ ಖುಷಿ ಸುದ್ದಿ ಹಂಚ್ಕೊಳಕ್ಕೆ ಎಷ್ಟು ನಿಮ್ಗೆ ಖುಷಿ ಆಗೋದು? ಅದು ಕನ್ನಡ ಸಿನಿಮಾ ಮೆಕ್ಸಿಕೋದಲ್ಲಿ ಪ್ರದರ್ಶನ ಆಗ್ತಿದೆ. ಅದು ಬಾಜಿರಾವ್ ಮಸ್ತಾನಿ ಇರ್ಬೋದು, ಎಸ್ ರಾಜಮೌಳಿ ಅವರ ಸಿನಿಮಾ ಮಾಡಿರುವಂತಹ RRR ಸಿನಿಮಾ ಇರ್ಬೋದು. ಈ ಸಿನಿಮಾಗಳ ಮಧ್ಯೆ ಡೊಳ್ಳು ಸಿನಿಮಾ ಎಷ್ಟು ವಿಶೇಷ? ಖಂಡಿತ ಅದರಲ್ಲಿರೋವಂಥ ಕಂಟೆಂಟ್ ವಿಶೇಷ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹುಶಃ ಅದರಲ್ಲಿ ನಾವು ಹೇಳಿರೋವಂಥ ಮೆಸೇಜ್ ಅಂದರೆ ಕಲೆಗೆ ಜಾತಿ ಭೇದ ಲಿಂಗ ತಾರತಮ್ಯ ಯಾವುದೂ ಇರೋದಿಲ್ಲ. ಕಲೆನ ಉಳಿಸ್ಬೇಕು ಅಂದರೆ ನಾವು ಅವೆಲ್ಲ ಮಡಿವಂತಿಕೆಗಳನ್ನ ಬಿಟ್ಟು ನಾವು ಕಲೆನ ಉಳಿಸ್ಬೇಕು. ಯಾಕಂದರೆ ಕಲೆಗೆ ಯಾವತ್ತೂ ಅದು ನೀವು ಮಾಡಬೇಕು ಅವರೇ ಮಾಡಬೇಕು ಅನ್ನೋದು ಇಲ್ಲ. ಆ ಥರದಂಥ ಒಂದು ಮೆಸೇಜ್ ಇಟ್ಕೊಂಡು ನಿರ್ಮಾಣ ಮಾಡಿದಂಥ ಸಿನಿಮಾ ಅದು ನನ್ನ ಒಡೆಯರ್ ಮೂವಿ ಸಂಸ್ಥೆಯ ಮೊದಲನೇ ಚಿತ್ರ. ಆ ಚಿತ್ರಕ್ಕೆ ಈಗ ಆಲ್ರೆಡಿ 17 ಇಂಟರ್ನ್ಯಾಷನಲ್ ರೆಕಗ್ನಿಷನ್, 2 ನ್ಯಾಷನಲ್ ಅವಾರ್ಡ್ ಎಲ್ಲ ಬಂದಿದೆ. ಇದು ಮೊನ್ನೆ ಸೆಂಟ್ರಲ್ ಗೌರ್ಮೆಂಟಿಂದ ಈ ಒಂದು ಆಯ್ಕೆ ತಿಳಿದಾಗ ಭಾಳ ಖುಷಿಯಾಯಿತು. ಸಹಜವಾಗಿ ಖುಷಿಯಾಗುತ್ತೆ. ಯಾಕೆಂದರೆ ಅಂಥ ಒಂದು ದೊಡ್ಡ ದೊಡ್ಡ ಜನಪ್ರಿಯ ಚಿತ್ರಗಳ ನಡುವೆ ಕನ್ನಡದಿಂದ ಇದೊಂದು ಸಿನಿಮಾ ಸೆಲೆಕ್ಟ್ ಆಗಿರೋದು ತುಂಬ ಖುಷಿ ಕೊಡ್ತು. ಅದು ಮಾರ್ಚ್ 17ನೇ ತಾರೀಕು ಮೆಕ್ಸಿಕೋದಲ್ಲಿ ಸ್ಕ್ರೀನಿಂಗ್ ಆಗ್ತಾಯಿದೆ. ಅದಕ್ಕೆ ಅಂತಲೇ ಡೆಡಿಕೇಟೆಡ್ ಆಗಿ ಒಂದು ಸ್ಕ್ರೀನ್ನ ರಿಸರ್ವ್ ಮಾಡಿ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ತುಂಬ ಖುಷಿಯಾಗುತ್ತೆ. ಮೊದಲನೇ ಸಿನಿಮಾ ಈ ಥರ ಒಂದು ಕನ್ನಡದ ಸಿನಿಮಾ, ಮತ್ತು ಕನ್ನಡದ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚು ಕರ್ನಾಟಕದಲ್ಲಿ ಹುಟ್ಟಿರುವಂಥ ಒಂದು ಜಾನಪದ ಕಲೆ ಬಗ್ಗೆ ಮಾಡಿದ್ವಿ ಆ ಸಿನಿಮಾ. ಆ ಸಿನಿಮಾಗೆ ಇಷ್ಟು ರೆಕಗ್ನಿಷನ್ ಸಿಕ್ಕಿರೋದು ತುಂಬ ಖುಷಿ ಇದೆ. ಎಲ್ಲರೂ ಭಾಳಷ್ಟು ನನ್ನ ಫ್ರೆಂಡ್ಸು ಇವರೆಲ್ಲರೂ ಅದಕ್ಕೆ ಎಲ್ಲರೂ ಅದನ್ನು ಅಪ್ರಿಷಿಯೇಟ್ ಮಾಡಿ ಕಳಿಸ್ತಾ ಇದ್ದಾರೆ. ಸೊ ಇದು ಇನ್ನೊಂದಷ್ಟು ನಮ್ಮ ಜವಾಬ್ದಾರಿ ಜಾಸ್ತಿ ಮಾಡಿದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ. ನಿಮ್ಮ ಸಿನಿಮಾ ಹಲವು ಜನಕ್ಕೂ ಕೂಡ ಮಾದರಿಯಾಗುತ್ತೆ. ಜೊತೆಗೆ ಬಿಗ್ ಬಾಸ್ ಕಾರ್ತಿಕ್ ಅವರಿಗೆ ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ಮೇಲೆ ಬಿಗ್ ಬಾಸ್ಗೆ ಹೋಗುವಂಥ ಒಂದು ಚಾನ್ಸ್ ಸಿಕ್ತು. ಅದ್ರ ಮುಖಾಂತರ ಅವರು ನೇಮ್ ಗಳಿಸಿದ್ರು. ಒಂದು ರೀತಿ ಲಕ್ಕಿ ಚಾರ್ಮ್ ಅನ್ಸುತ್ತಲ್ವ ಸರ್ ನಿಮ್ಮ ಡೊಳ್ಳು ಸಿನಿಮಾ? ಇಲ್ಲ, ಇಂಟೆನ್ಷನ್ ಕರೆಕ್ಟಾಗಿ ಒಳ್ಳೆ ಇಂಟೆನ್ಷನ್ ಇದ್ದಾಗ ರಿಸಲ್ಟ್ ಯಾವಾಗಲೂ ಭಗವಂತ ಕೈ ಬಿಡೋದಿಲ್ಲ. ಸೊ ನಮ್ಮ ಉದ್ದೇಶ ಇದ್ದಿದ್ದು ಹೊಸ ಪ್ರತಿಭೆಗಳಿಗೆ ಕೈಲಾದಷ್ಟು ಅವಕಾಶ. ನಾವೇನು 100 ಕೋಟಿ ಸಿನಿಮಾ ಮಾಡಬೇಕು, 10 ಕೋಟಿ ಸಿನಿಮಾ ಮಾಡಬೇಕು ಅಂತಲ್ಲ. ನಮಗೇನು ಶಕ್ತಿ ಇದೆ, ನಮಗಿರೋ ಶಕ್ತಿಯಲ್ಲಿ ಹೊಸಬ್ರನ್ನ ಇಂಟ್ರಡ್ಯೂಸ್ ಮಾಡಿಸುವಂಥ ಪ್ರಯತ್ನ, ಅದು ನಮ್ಮ ಪ್ರಯತ್ನ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಈಗ ನಾವು ಇಂಡಸ್ಟ್ರಿಯಿಂದ ತುಂಬ ಪಡ್ಕೊಂಡಿದ್ದೀನಿ, ತುಂಬ ಸಿಕ್ಕಿದೆ ನನಗೆ. ಇವಾಗ ನನ್ನ ಜವಾಬ್ದಾರಿ ಆಗುತ್ತೆ. ನಾನು ಆ ಸ್ಥಾನದಲ್ಲಿದ್ದಾಗ ಅಷ್ಟೊಂದು ಪಡ್ಕೊಂಡಾಗ ಇಂಡಸ್ಟ್ರಿಯಿಂದ ಒಂದಷ್ಟು ಹೊಸಬ್ರಿಗೂ ವೇದಿಕೆ ಕೊಡೋವಂಥ ಒಂದು ಕೆಲಸ ಮಾಡೋದು ನನ್ನ ಜವಾಬ್ದಾರಿ ಆಗುತ್ತೆ. ಸೊ ಹಾಗೆ ಆ ಒಂದು ದೃಷ್ಟಿಯಿಂದನೇ ಮಾಡಿದ್ದು. ಅದಕ್ಕೆ ಇವತ್ತು ಕಾರ್ತಿಕ್ ಕೂಡ ತುಂಬ ಒಂದು ಒಳ್ಳೆ ರೆಕಗ್ನಿಷನ್ ಸಿಕ್ಕಿದೆ ಕಾರ್ತಿಕ್ಗೆ. ಐ ವಿಶ್ ಹಿಮ್ ಗುಡ್ ಲಕ್. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಲಿ. ಭಾಳ ಒಳ್ಳೆ ನಟ ಅವನು, ತುಂಬ ಕಷ್ಟಪಡ್ತಾನೆ. ಸೊ ಹಾಗಾಗಿನೇ ನೋಡಿ ದೇವ್ರು ಅವನಿಗೂ ಕೈ ಬಿಟ್ಟಿಲ್ಲ. ಸೊ ಒಂದು ಒಳ್ಳೆ ಬಿಗ್ ಬಾಸ್ ಅಂತ ವೇದಿಕೆಯಲ್ಲಿ ಅವನು ಗೆದ್ದು ಸಾಕಷ್ಟು ಕೋಟ್ಯಾಂತರ ಜನರದು ಪ್ರೀತಿ ಗಳಿಸಿದ್ದಾನೆ. ಸೊ ಅವನಿಗೂ ಒಳ್ಳೆಯದಾಗಲಿ. ಅವನು ಅಂತಷ್ಟೇ ಅಲ್ಲದೆ ಈಗ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಂಥ ನಿಧಿ ಹೆಗಡೆ ಅವ್ರಿಗೂ ಸಾಕಷ್ಟು ಚಿತ್ರಗಳೆಲ್ಲ ಅವರು ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರೂ ಟ್ಯಾಲೆಂಟ್. ಅಭಿಲಾಷ್ ಕಳತಿ ಅವರು ಹಲವಾರು ಸಿನಿಮಾಟೋಗ್ರಫರ್ ಮಾಡ್ತಾಯಿದ್ದಾರೆ. ಈಗ ಸಾಗರ್ ಮತ್ತೊಂದು ಸಿನಿಮಾ ನಾವೇ ಅವ್ರಿಗೆ ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ, ಇನ್ನೊಂದು ಸಿನಿಮಾ. ಸೊ ಹೀಗೆ ಎಷ್ಟು ನಾವು ಪ್ರಾಮಾಣಿಕವಾಗಿ ಹೊಸಬ್ರಿಗೆ ಬರಬೇಕು, ಹೊಸಬ್ರನ್ನ ನೋಡಬೇಕು ಅಂತ ಇದು ಪ್ರಯತ್ನ ಬರೀ ನಮ್ಮಿಂದ ಇದ್ದರೆ ಮಾತ್ರ ಸಾಲಲ್ಲ. ವೀಕ್ಷಕರ ಕಡೆಯಿಂದನೂ ಅದೇ ಪ್ರಯತ್ನ ಇರಬೇಕು. ಅವರೂ ಸ್ಪಂದಿಸಬೇಕು. ಇವತ್ತು ನಾವು ಇದೊಂದು ಚಿತ್ರಕ್ಕೆ ಸಪೋರ್ಟ್ ಮಾಡೋಕ್ಕೆ ಏನಕ್ಕೆ ಬಂದ್ವಿ ಅಂತಂದರೆ ಹೊಸಬರ್ದು ಅಂದರೆ ನಾನು ಹಿಂದೆ ಮುಂದೆ ನೋಡೋಲ್ಲ. ನಾನು ಇಫ್ ಐ ಆಮ್ ಅವೈಲಬಲ್ ಐ ವಿಲ್ ಬ್ಲೈಂಡ್ಲಿ ಸೇ ಎಸ್ ಐ ಆಮ್ ಕಮಿಂಗ್ ಅಂತ ಹೇಳ್ತೀನಿ. ಬಿಕಾಸ್ ಹೊಸಬ್ರು ಬಂದಾಗೇ ಇಂಡಸ್ಟ್ರಿ ಬೆಳೆಯೋದಕ್ಕೆ ಸಾಧ್ಯ. ಎಷ್ಟು ಆಡಿಯನ್ಸ್ ಕಡೆಯಿಂದನೂ ಆ ರೆಸ್ಪಾನ್ಸ್ ಬರುತ್ತೆ ಅಷ್ಟು ಒಳ್ಳೆಯದು, ಬೆಳಿಬೇಕು ಹೊಸಬ್ರು ಅಂತ ಹೇಳೋದು. ಆಗೋದಿಲ್ಲ. ನೀವೇನಾದರೂ ಮೆಕ್ಸಿಕೋಗೆ ವಿಸಿಟ್ ಕೊಡೋ ಅಂಥದ್ದು ಪ್ಲ್ಯಾನ್ಸ್ ಏನಾದರೂ ಇದೆಯಾ ಸರ್? ಆ್ಯಸ್ ಆಫ್ ನಾವು ಇನ್ನೂ ಏನು ಆ ಥರದ್ದು ಪ್ಲ್ಯಾನ್ಸ್ ಇಲ್ಲ. ಬಟ್ ಆ ಥರದ್ದು ಏನಾದರೂ ಪ್ಲ್ಯಾನ್ಸ್ ಇದ್ದರೆ ಖಂಡಿತ ತಿಳಿಸ್ತೀನಿ. ಎಸ್ ರಾಜಮೌಳಿ ಅವರ ಅಂತ ಹೇಳಿದ್ರೆ ಅದು ವರ್ಣಿಸೋಕ್ಕಾಗಲ್ಲ ಸರ್ ಪದಗಳನ್ನು. ಏನು ಹೇಳ್ತೀರಾ? ಜೊತೆಗೆ ಏನಾದರೂ ನಿಮಗೆ ಥಾಟ್ಸ್ ಇದೆಯಾ? ಅಕಸ್ಮಾತ್ ಮೀಟ್ ಆದರೆ ಏನಾದರೂ ಮಾತಾಡಿದ್ರೆ ಏನು ವಿಚಾರದ ಬಗ್ಗೆ ಮಾತಾಡ್ತೀರಾ? ಇಲ್ಲ, ಖಂಡಿತ ಹೀ ಈಸ್ ಅ ಮ್ಯಾವ್ರಿಕ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಒಂದೊಂದು ಸಣ್ಣ ಎಮೋಷನ್ನೂ ಎಲಿವೇಟ್ ಮಾಡೋ ರೀತಿ, ಮತ್ತು ಅದನ್ನು ಸ್ಕ್ರೀನ್ ಮೇಲೆ ತರೋ ರೀತಿ, ಮತ್ತು ಅದನ್ನು ಜನಗಳಿಗೆ ತಲುಪಿಸೋ ರೀತಿ, ಅದು ಭಾಳ ಕಲ್ತ್ಕೋಬೇಕು. ಆಮೇಲೆ ಇನ್ಫ್ಯಾಕ್ಟ್ ಇವತ್ತು ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ
ಭಾರತಾದ್ಯಂತ ಪ್ರಪಂಚಾದ್ಯಂತ ಒಂದು ಮನ್ನಣೆ ಮತ್ತು ಒಂದು ಪ್ರೀತಿ ಸಿಕ್ಕಿದೆ ಮತ್ತು ಒಂದು ವೇದಿಕೆ ಸಿಕ್ಕಿದೆ ಅಂದರೆ ಅದಕ್ಕೆ ಬಾಹುಬಲಿನೇ ಕಾರಣ. ಇವತ್ತು KGF ಆಗ್ಬೋದು, ಕಾಂತಾರ ಆಗ್ಬೋದು, ಚಾರ್ಲಿ ಇದು 777 ಆಗ್ಬೋದು, ಹಲವಾರು ಸಿನಿಮಾಗಳು ಕನ್ನಡ ಚಿತ್ರರಂಗದಿಂದ, ಅದೇ ರೀತಿ ದಕ್ಷಿಣ ಭಾರತದಿಂದ ಭಾರತದ ಮಟ್ಟಿಗೆ ಸಿನಿಮಾಗಳು ಒಂದು ಪ್ಯಾನ್ ಇಂಡಿಯನ್ ಲೆವೆಲಲ್ಲಿ ಹೋಗ್ತಾ ಇದ್ದಾರೆ. ಅದಕ್ಕೆ ಕಾರಣನೇ ಬಾಹುಬಲಿ ಚೇಂಜ್ ದ ಡೈಮೆನ್ಷನ್ ಆಫ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ. ಸೊ ಆ ಒಂದು ನಿಟ್ಟಿನಲ್ಲಿ ರಾಜಮೌಳಿ ಅವ್ರ ಬಗ್ಗೆ ಆ ಗೌರವ ತುಂಬ ಅಪಾರವಾಗಿದೆ. ಆಮೇಲೆ ಅವರಿಗೆ ಆ ಮಾರ್ಕೆಟ್ನ ಹೆಂಗೆ ಎಕ್ಸ್ಪ್ಯಾಂಡ್ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ರು ಅವರು. ಸೊ ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಎಷ್ಟೋ ಅಭಿನಂದನೆಗಳನ್ನು ಹೇಳಿದ್ರು ಕಡಿಮೆ. ಮತ್ತು ಅವರು ಸಿಕ್ಕಿದ್ರೆ ಖಂಡಿತ ಹೇಗೆ ಇದನ್ನು ಏನು ನೀವು ಬ್ರೇಕ್ಫಾಸ್ಟ್ಗೆ ತಿಂತೀರಾ ಅಂತಲೇ ಕೇಳ್ತೀವಿ. ನಮಗೂ ನಾವು ಅದನ್ನೇ ಫಾಲೋ ಮಾಡೋಣ. ಈಗ ಸಿರೀಸ್ ಅನ್ನೋವಂಥದ್ದು ಒಂದು ಕಾನ್ಸೆಪ್ಟ್ ಬರ್ತಾ ಇದೆ, ಟ್ರೆಂಡ್ ಅನ್ನೋವಂಥದ್ದು ಬರ್ತಿದೆ. ನೀವು ಮಾಡಿರೋ ಸಿನಿಮಾದಲ್ಲಿ ಚಾಪ್ಟರ್ 2 ಬರೋದಾದ್ರೆ ಯಾವುದು ಬರಬಹುದು? ಸದ್ಯದ ಆ ಥರದ್ದು ಯಾವುದೂ ಯೋಚನೆ ಇಲ್ಲ. ಇನ್ನು ಮುಂದೆ ಮಾಡೋ ಅಂಥ ಸ್ಕ್ರಿಪ್ಟ್, ಯಾಕೆಂದರೆ ಹಿಂದೆ ಮಾಡಿರೋವಂಥ ಪಿಕ್ಚರ್ಗಳು ಯಾವುದೂ ಆ ದೃಷ್ಟಿ ಇಟ್ಕೊಂಡು ಮಾಡಿಲ್ಲ. ಯಾಕೆಂದರೆ ಆ ಥರದ್ದು ಏನೋ ಒಂದು ಇಟ್ಕೊಂಡು ಮಾಡಬೇಕು ಅಂತಂದರೆ ಒಂದು ಸೀಡಿಂಗ್ ಪಾಯಿಂಟ್ ಅಂತ ಇರುತ್ತೆ. ಬಟ್ ಇನ್ನು ಮುಂದೆ ಮಾಡೋದಕ್ಕೆ ಬಹುಶಃ ಹಂಗೆ ಯೋಚನೆ ಮಾಡ್ಬೋದೇನೋ. ಖಂಡಿತ ಆ ಥರದ್ದೇನೋ ಇದ್ರೆ ತಿಳಿಸ್ತೀನಿ. ಟು ಯುವರ್ ವರ್ಕ್ ಸರ್. ಥ್ಯಾಂಕ್ ಯು ಮಾತನಾಡೋದಕ್ಕೆ. ಇದೆಷ್ಟು ಪವನ್ ಒಡೆಯರ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಸತೀಶ್ ಜೊತೆ ಕೀರ್ತಿ ಬಾಚಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.